ರಾಜಕೀಯ ಅಂದರೆ ಸಾಮಾನ್ಯವಾಗಿ ನಮಗೆ ನೆನಪಾಗೋದು ಏನು? ತಾತ, ಆಮೇಲೆ ಮಗ, ಆಮೇಲೆ ಮೊಮ್ಮಗ, ಹೀಗೆ ವಂಶ ಪಾರಂಪರ್ಯವಾಗಿ ಅಧಿಕಾರ ಹಂಚಿಕೊಳ್ಳೋದು ಅಲ್ವಾ? ಆದರೆ ತಮಿಳುನಾಡಿನ 2026ರ ವಿಧಾನಸಭಾ ಚುನಾವಣೆಯಲ್ಲಿ ದಳಪತಿ ವಿಜಯ್ ಈ ಸಂಪ್ರದಾಯವನ್ನೇ ಬುಡಮೇಲು ಮಾಡಿದ್ದಾರೆ. ದುಡ್ಡು ಇರೋರಿಗೆ, ದೊಡ್ಡ ಹಿನ್ನೆಲೆ ಇರೋರಿಗೆ ಟಿಕೆಟ್ ಕೊಡೋ ಈ ಕಾಲದಲ್ಲಿ ವಿಜಯ್ ಯಾರನ್ನ ಗೆಲ್ಲಿಸಿದ್ದಾರೆ ನೋಡಿ. ಇದು ನಿಜವಾದ ಪ್ರಜಾಪ್ರಭುತ್ವದ ಗೆಲುವು. ನೋಡಿ, ವಿಜಯ್ ಅವರ ಬಳಿ ಕಳೆದ 30 ವರ್ಷಗಳಿಂದ ಕಾರು ಚಾಲಕನಾಗಿ ಕೆಲಸ ಮಾಡ್ತಿದ್ದವರು ರಾಜೇಂದ್ರನ್. ಅವರ ಮಗ ಶಬರಿನಾಥನ್ ಈಗ ಶಾಸಕ. ವಿಜಯ್ ಅವರೇ ಈ ಹುಡುಗನನ್ನ ಓದಿಸಿ ಬಿಟೆಕ್ ಮಾಡಿಸಿ ಈಗ ವಿರುಗಂಬಕಂನಂತಹ ಪ್ರತಿಷ್ಠಿತ ಕ್ಷೇತ್ರದಲ್ಲಿ ಕಣಕ್ಕಿಳಿಸಿ ಗೆಲ್ಲಿಸಿದ್ದಾರೆ. ಶಬರಿನಾಥನ್ ಗೆದ್ದಾಗ ವಿಜಯ್ ಪಾದ ಮುಟ್ಟಿ ನಮಸ್ಕರಿಸಿದ ಆ ಕ್ಷಣ ಇಡೀ ದೇಶದ ಕನ್ನಾಳಿಗಳನ್ನು ಒದ್ದೆ ಮಾಡಿದೆ. ಇನ್ನೊಂದು ಕಡೆ ರಾಯಪುರಂನಲ್ಲಿ ನಡೆದಿದ್ದು ಸಣ್ಣ ಪವಾಡವಲ್ಲ. ಅಲ್ಲಿ 5 ಬಾರಿ ಶಾಸಕರಾಗಿದ್ದ AIADMK ದಿಗ್ಗಜ ಡಿ ಜಯಕುಮಾರ್ ಅವರನ್ನ ಸೋಲಿಸಿದ್ದು ಒಬ್ಬ ಸಾಮಾನ್ಯ ಆಟೋ ಚಾಲಕ. ಆತನ ಹೆಸರು ವಿಜಯ್ ದಾಮು. ಆಟೋ ಸ್ಟ್ಯಾಂಡ್ನಿಂದ ವಿಧಾನಸಭೆಗೆ ಈತ ನಡೆದು ಬಂದ ಹಾದಿ ಅಕ್ಷರಶಃ ರೋಚಕ. ವಿಜಯ್ ಅವರ TVK ಪಕ್ಷ ಈಗ ತಮಿಳುನಾಡಿನ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದೆ. ಇನ್ನು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅಂದರೆ ಮೆಟ್ಟುಪಾಳ್ಯಂ ಕ್ಷೇತ್ರದಲ್ಲಿ ಗೆದ್ದಿರುವ ಸುನಿಲ್ ಆನಂದ್ ಮೂಲತಃ ನಮ್ಮ ತುಮಕೂರು ಜಿಲ್ಲೆಯ ತುರುವೇಕೆರೆಯವರು. ಅಲ್ಲಿ ನೆಲೆಸಿ ವಿಜಯ್ ಅವರ ಅಭಿಮಾನಿ ಸಂಘದ ಮೂಲಕ ಕೆಲಸ ಮಾಡಿ ಇಂದು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅಣ್ಣಾಮಲೈ ಅವರು ಕೂಡ ಈ ಬದಲಾವಣೆಯನ್ನ ಮೆಚ್ಚಿಕೊಂಡಿದ್ದಾರೆ. ಕುಟುಂಬ ರಾಜಕಾರಣಕ್ಕೆ ಮತ್ತು ಹಣದ ಪ್ರಭಾವಕ್ಕೆ ಜನ ಎಂಡ್ ಕಾರ್ಡ್ ಹಾಕಿದ್ದಾರೆ. ಸಾಮಾನ್ಯನಿಗೂ ಅಧಿಕಾರ ಸಿಗಬೇಕು ಅನ್ನೋ ವಿಜಯ್ ಅವರ ಆಶಯ ಇಂದು ನನಸಾಗಿದೆ. ಡ್ರೈವರ್ ಮಗ, ಆಟೋ ಚಾಲಕ ಇಂದು ವಿಧಾನಸಭೆಯಲ್ಲಿ ಜನರ ಧ್ವನಿಯಾಗಲಿದ್ದಾರೆ. ಇದಕ್ಕಿಂತ ದೊಡ್ಡ ಗೆಲುವು ಇನ್ನೇನಿದೆ ಅಲ್ವಾ? ಈ ಬದಲಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.